ಇವತ್ತು ಸಾಬುದಾಣಿ ಪಾಯಸ ಯಾವ ರೀತಿ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ದಪ್ಪನ ಸಾಬುದಾಣಿ ತೊಗೊಂಡು 2 ಸಾರಿ ಚೆನ್ನಾಗಿ ತೊಳ್ಕೊಂಡು ಅವಕ್ಕೆ ನೆನೆಗೆ ಇಟ್ಕೊಂಡಿದ್ದೀನಿ 2 ತಾಸು ನೀರಿನಲ್ಲಿ. ನೋಡಿ ಈ ರೀತಿ ನೆನೆಗೆ ಇಟ್ಕೊಂಡು ನೀರು ತೆಗೆದು ಬಿಡಬೇಕು. ಆಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಅದನ್ನು ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಡ್ರೈ ಫ್ರೂಟ್ಸ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಹುರ್ಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ತೆಗ್ಕೋಬೇಕು. ಮೊದಲಿಗೆ ಆಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಹಾಲು ಹಾಕಿ ಹಾಲು ಕುದಿಯೋಕ್ಕೆ ಬಿಡಬೇಕು. ಇಲ್ಲಿ ನಾನು 1 ಬಟ್ಲು ಸಾಬುದಾನಿಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದ್ಕೊಂಡು ಬರಬೇಕು. ಮೊದಲಿಗೆ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇವೆ. ಈಗ ನಾವು ನೆನೆಕ್ಕೆ ಇಟ್ಕೊಂಡಿರ್ತೀವಲ್ಲ ಅವು ಸಾಬುದಾಣಿ ಹಾಕ್ಕೋಬೇಕಿದ್ರಲ್ಲಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಹಾಲು ಸಾಬುದಾಣಿ ಕಲಿಸ್ಕೋಬೇಕು. ಚೆನ್ನಾಗಿ ಆಡಿಸ್ಕೋಬೇಕು. ಒಂದು 2-3-4 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಇದನ್ನು ಚೆನ್ನಾಗಿ. ನೋಡಿ ಎರಡೂ ಚೆನ್ನಾಗಿ ಕುದ್ಕೊಂಡು ಗಟ್ಟಿ ಆಗ್ತಾ ಬಂದಿದೆ ಅದು. ಇವಾಗ ಇದರಲ್ಲಿ 1 ಬಟ್ಲು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕಿ ಇನ್ನೂ 2 ನಿಮಿಷ ಕುದಿಸ್ಕೋಬೇಕು ಅದನ್ನು. ಆಮೇಲೆ ನಾವೇನು ಡ್ರೈ ಫ್ರೂಟ್ಸ್ ಇಟ್ಟಿರ್ತೀವಲ್ಲ, ಹುರಿದು ಡ್ರೈ ಫ್ರೂಟ್ಸ್ ಇಡ್ತೀವಲ್ಲ, ಅವೆಲ್ಲ ಡ್ರೈ ಫ್ರೂಟ್ಸ್ನು ಇದರಲ್ಲಿ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿದ್ರಲ್ಲ ಸಾಬುದಾಣಿ ಪಾಯಸ ಯಾವ ರೀತಿ ಮಾಡಬೇಕು ಅಂತ. ವಿತಿನ್ 5 ಮಿನಿಟ್ಸ್ನಲ್ಲಿ ಆಗಿಬಿಡುತ್ತೆ ಇದು. ನೀವು ಒಂದು ಸಾರಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ.